ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ತುಂಬ ದಿನಗಳ ನಂತರ ನಾನು ಒಂದು ಹೊಸ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಕಾರಣಾಂತರಗಳಿಂದ ನಾನು ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಇನ್ನು ಮುಂದೆ ನಿಮಗೆ ಡೈಲಿ ಈ ಚಾನಲಲ್ಲಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಓಕೆ, ಹಾಗೆ ಕೂಡ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಜಾಯ್ನ್ ಆಗ್ಬೋದು. ಇಲ್ಲಿ ನಾನು ಇನ್ಫಾರ್ಮೇಷನನ್ನು ಶೇರ್ ಮಾಡ್ತಾ ಇರ್ತೀನಿ, ಯಾವ ರೀತಿ ನಾನು ಬೈ ಮಾಡ್ತಾ ಇದ್ದೀನಿ, ಸೆಲ್ ಮಾಡ್ತಾ ಇರ್ತೀನಿ ಅಂತ. ಆ ಇನ್ಫಾರ್ಮೇಷನ್ ಕೂಡ ನಿಮ್ಗೆ ಇಲ್ಲಿ ಸಿಗುತ್ತೆ. ಓಕೆ, ಇದು ಜಸ್ಟ್ ಇನ್ಫಾರ್ಮೇಷನ್ ಕೊಡೋದು ಎಜುಕೇಷನ್ ಪರ್ಪರ್ಗೋಸ್ಕರ, ಬೈಯಿಂಗ್ ರಿಕಮೆಂಡೇಶನ್ ಅಲ್ಲ ಫ್ರೆಂಡ್ಸ್. ಓಕೆ, ಇವತ್ತಿನ ವಿಡಿಯೋಲಿ ಬಂದ್ಬಿಟ್ಟು ನಾವೊಂದು ಶೇರ್ ನೋಡೋಣ. ಯಾವುದು ಅಂದರೆ ಅತುಲ್ ಆಟೋ ಅಂತ. ಓಕೆ, ಇದು ಆಟೋ ಕಂಪನಿ ಸೇರಿದ್ದು. ಓಕೆ, ಅಂದರೆ ವೆಹಿಕಲನ್ನು ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪನಿ ಇದು. ಓಕೆ, ಈ ಸ್ಟಾಕಲ್ಲಿ ನಾವು ಯಾವ ರೀತಿ ಪೊಸಿಷನನ್ನು ಮಾಡ್ಬೋದು, ಓಕೆ, ನಾನು ಪರ್ಸ್ನಲ್ ಆಗಿ ಯಾವ ರೀತಿ ಈ ಸ್ಟಾಕಲ್ಲಿ ಟ್ರೇಡನ್ನು ತಗೋತೀನಿ ಅಂತ ನಿಮ್ಗೊಂಚೂರು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಇವಾಗ ನಾನು ಸದ್ಯಕ್ಕೆ ನನ್ನ ಲಾಜಿಕ್ ಪ್ರಕಾರ, ಓಕೆ, ಈ ಶೇರು ನನಗೆ ಒಂದು ಅಪ್ಸೈಡ್ ಮೂಮೆಂಟ್ ಆಗ್ಬೋದು ಅಂತ ಒಂದು ಇಂಡಿಕೇಟ್ ಮಾಡ್ತಾ ಇದೆ. ಅದಕ್ಕೋಸ್ಕರ ನಾನು ಈ ಶೇರನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನಿಸಿತು. ಅದಕ್ಕೋಸ್ಕರ ನಾನು ಶೇರ್ ಮಾಡ್ತಾ ಇದ್ದೀನಿ. ನೀವು ಕೂಡ ಏನು ಮಾಡಿ, ಈ ಶೇರನ್ನು ರಡಾರಲ್ಲಿ ಇಟ್ಕೊಂಡ್ಬಿಟ್ಟು ನೀವು ಕೂಡ ಸ್ಟಡಿ ಮಾಡಿ. ಓಕೆ, ನಿಮ್ಮ ರಿಸ್ಕ್ ಆ್ಯಂಡ್ ರಿವಾರ್ಡ್ ಮ್ಯಾಚ್ ಆದರೆ, ಓಕೆ, ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಜೊತೆ ಮಾತಾಡಿ ನೀವು ಸ್ಟಾಕನ್ನು ಬೈ ಮಾಡ್ಬೋದು ಫ್ರೆಂಡ್ಸ್. ಓಕೆ, ಹಾಗಾಗಿ ಓಕೆ, ಈ ಶೇರನ್ನು ನಾವು ಅನಲೈಸಿಸ್ ಮಾಡೋಣ. ನೀವು ಕೂಡ ಏನು ಮಾಡ್ಬೋದು, ನೀವು ಫೈನಾನ್ಷಿಯಲ್ ಅಡ್ವೈಸರನ್ನು ಕನ್ಸಲ್ಟ್ ಮಾಡಿಬಿಟ್ಟು ನೀವು ಕೂಡ ಟ್ರೈ ಮಾಡ್ಬೋದು. ಓಕೆ, ಇದು ಶೇರು. ಓಕೆ, ಬೇಸಿಕಲಿ ನೀವು ಯಾವ ರೀತಿ ಅನಲೈಸ್ ಮಾಡ್ಬೇಕಂತ ಹೇಳ್ಕೊಡ್ತೀನಿ. ಓಕೆ, ನಾವು ನೋಡಬೇಕಾದದ್ದು ಟೈಮ್ ಫ್ರೇಮ್ ಬಂದ್ಬಿಟ್ಟು ಒನ್ ಡೇ ಅಲ್ಲಿ ನೋಡ್ತೀನಿ ನಾನು. ಓಕೆ, ಯಾವಾಗಲೂ ನೀವು ಸ್ಟಾಕನ್ನು ಸ್ವಿಂಗ್ ಟ್ರೇಡಿಂಗ್ಗೆ ಅಥವಾ ಒಂಚೂರು 1 ವೀಕ್ಗೆ ಅಥವಾ 2 ವೀಕ್ಗೆ ಬೈ ಮಾಡ್ತಾ ಇದ್ದೀರಾ ಅಂದರೆ, ಮಿನಿಮಮ್ ಆಗಿ ನೀವು ಒಂದು ದಿನ ನೋಡಬೇಕಾಗತ್ತೆ ಟೈಮ್ ಫ್ರೇಮಲ್ಲಿ. ಓಕೆ, ಅದಕ್ಕಿಂತನೂ ಜಾಸ್ತಿ ಒಂದೊಂದು ಸಲ ಏನು ಮಾಡಬೇಕಾಗತ್ತೆ ಅಂದರೆ ವೀಕ್ಲಿ ಕ್ಯಾಂಡಲ್ ಹಾಕೊಂಡು ನೋಡಬೇಕಾಗತ್ತೆ. ಓಕೆ, ವೀಕ್ಲಿಯಲ್ಲಿ ಯಾವ ರೀತಿ ಟ್ರೆಂಡ್ ಇದೆ ಅಂತ ಗೊತ್ತಾಗುತ್ತೆ. ಅದೇ ರೀತಿ ನಾವು ಏನು ಮಾಡಬೇಕಾಗತ್ತೆ, ಕೆಲವೊಂದು ಸಾರಿ ಮಂತ್ಲಿ ಚಾರ್ಟಲ್ಲಿ ಹಾಕೊಂಡು ನೋಡಬೇಕಾಗತ್ತೆ. ಇಲ್ಲಿ ನಿಮಗೆ ಆಪ್ಷನ್ ಸಿಗುತ್ತೆ, ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಬೋದು. ನೋಡಿ, ಮಂತ್ಲಿಯಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಸ್ಟಾಕು. ಓಕೆ, ಏನಾಗಿದೆ ಹೇಳಿ. 2014ಅಲ್ಲಿ ಓಕೆ, ಇಲ್ಲಿ ಹೈ ಮಾಡಿತ್ತು. ಓಕೆ, ಈ ಲೆವೆಲ್ಗೆ ಬಂದಿತ್ತು ಮಾರ್ಕೆಟು. ಓಕೆ, ಇವಾಗ ನೋಡಿ ಸದ್ಯಕ್ಕೆ ಬ್ರೇಕ್ ಆಗಿರೋದು 2024ಅಲ್ಲಿ. ಅಂದರೆ 10 ವರ್ಷದ ನಂತರ ಇದು ಮತ್ತೆ ಬ್ರೇಕ್ ಆಗಿದೆ ಸ್ಟಾಕು. ಓಕೆ, ಹೌದಲ್ವಾ? ಇದ್ರ ಹೈಗೆ ಅಡ್ಜಸ್ಟ್ ಮಾಡ್ಕೋತೀನಿ ನಾನು. ಇವಾಗ ನೋಡಿ, 10 ವರ್ಷದ ನಂತರ ಬ್ರೇಕ್ ಆಗಿದೆ ಅಂದರೆ ಇದರಲ್ಲಿ ಏನೋ ಇದೆ ಅಂತ ಅರ್ಥ. ನೋಡ್ಬೋದು ವಾಲ್ಯೂಮ್ ಕೂಡ ಮೋಸ್ಟ್ ರೀಸೆಂಟ್ಲಿ ಯಾವ ರೀತಿ ಹೈಕ್ ಆಗಿದೆ ಅಂತ. ಈ ಕ್ಯಾಂಡಲಲ್ಲೂ ಕೂಡ ನಿಮಗೆ ವಾಲ್ಯೂಮ್ ಇದೆ. ಓಕೆ, ವಾಲ್ಯೂಮಿಂದ ಬ್ರೇಕ್ಔಟ್ ಆಗಿದೆ. ಇವಾಗ ನಮ್ಮ ಎಂಟ್ರಿ ಬಂದ್ಬಿಟ್ಟು, ಓಕೆ, ಇವಾಗ ನೋಡಿ ಈ ಸ್ಟಾಕ್ ಎಂಟ್ರಿ ಏನಿದೆಯಲ್ಲ, ನಾನು ಇದೇನು ಲೈನನ್ನು ಡ್ರಾ ಮಾಡಿದ್ದೀನಲ್ಲ, ಪ್ರೀವಿಯಸ್ ಹೈ ಏನಿದೆಯಲ್ಲ, ಇಲ್ಲಿ ನಮ್ಗೆ ಏನಾಗುತ್ತೆ ಅಂದರೆ ನಮ್ಮ ಎಂಟ್ರಿ ಬರುತ್ತೆ. ಓಕೆ, ನಾನು ಎಂಟ್ರಿ ಪರ್ಸ್ನಲಿ ಆಗಿ ಏನು ಮಾಡ್ತೀನಿ ಅಂದರೆ 722 ಇಂದ 725ಗೆ ಎಲ್ಲಿ ಎಂಟ್ರಿ ತೊಗೊಳಕ್ಕೆ ಟ್ರೈ ಮಾಡ್ತೀನಿ ನಾನು. ಓಕೆ, ಆಲ್ರೆಡಿ ಇದು ಏನಾಗಿದೆ ಅಂದರೆ ಈ ಲೆವೆಲ್ ಹತ್ರ ಬಂದು ರಿವರ್ಸಲ್ ಹೊಡೆದಿದೆ. ಅದು ನಿಮಗೆ ಡೈಲಿ ಟೈಮ್ ಫ್ರೇಮಲ್ಲಿ ಕಾಣಿಸುತ್ತೆ. ಓಕೆ, ನಾನು ಇವಾಗ ಏನು ಮಾಡ್ತೀನಿ, ಡೈಲಿ ಟೈಮ್ ಫ್ರೇಮ್ಗೆ ಚೇಂಜ್ ಮಾಡ್ಕೋತೀನಿ. ಓಕೆ, ಇಲ್ಲಿ ಗೊತ್ತಾಗುತ್ತೆ ನೋಡಿ. ಆಲ್ರೆಡಿ ಈ ಲೈನ್ಗೆ ಈ ಕ್ಯಾಂಡಲ್ ಬಂದು ಟಚ್ ಮಾಡಿ ರಿವರ್ಸಲ್ ತಗೋತಾ ಇದೆ. ಇವಾಗ ಪ್ರೊಬಬ್ಲಿ ಏನಾಗ್ಬೋದು ಅಂದರೆ ಇದು ಇಲ್ಲಿಂದ ಸ್ಟಾಕು ತಿರ್ಗಾ ಮೇಲ್ಗಡೆ ಹೋಗೋ ಚಾನ್ಸಸ್ ತುಂಬ ಇದೆ. ಓಕೆ, ಇವಾಗ ನೋಡಿದಿರ ಆಟೋ ಸೆಕ್ಟ್ರಲ್ಲಿ ಸ್ಟಾಕ್ಸು ತುಂಬ ಚೆನ್ನಾಗಿ ಓಡ್ತಾ ಇದೆ. ಓಕೆ, ಇದು ಬಂದ್ಬಿಟ್ಟು ಆಟೋ ಸೆಕ್ಟರ್ ಸ್ಟಾಕ್ ಇದೆ. ಓಕೆ, ಹಾಗಾಗಿ ಖಂಡಿತ ನೀವು ಈ ಸ್ಟಾಕನ್ನು ಸ್ಟಡಿ ಮಾಡ್ಬೋದು. ಓಕೆ, ನೀವು ಕೂಡ ಏನು ಮಾಡಿ, ಈ ಥರ ಡೈಲಿ ಟೈಮ್ ಫ್ರೇಮ್ ವರ್ಕನ್ನು ಅಥವಾ ಮಂತ್ಲಿ ಹಾಕ್ಕೊಳ್ಬೋದು, ವೀಕ್ಲಿ ಹಾಕ್ಕೊಂಡ್ಬಿಟ್ಟು ಟ್ರೈ ಮಾಡ್ಬೋದು. ಇಷ್ಟಿದ್ರೆ ಸಾಕ. ಓಕೆ, ಅಂದರೆ ಒಂದು ಸ್ಟಾಕನ್ನು ಬೈ ಮಾಡಬೇಕಾದ್ರೆ ಚಾರ್ಟ್ ಬ್ರೇಕ್ಔಟ್ ಆಗ್ತಾ ಇದ್ರೆ ಸಾಕ, ಇಲ್ಲ ಇದ್ರ ಫಂಡಮೆಂಟಲ್ಸ್ ಕೂಡ ನೋಡಬೇಕಾಗುತ್ತೆ ನಾವು. ಫಂಡಮೆಂಟಲ್ಸನ್ನು ಯಾವ ರೀತಿ ನೋಡ್ಬೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಫಂಡಮೆಂಟಲ್ ನೋಡೋದಾದರೆ, ಓಕೆ, ಮಾರ್ಕೆಟ್ ಕ್ಯಾಪ್ ಬಂದ್ಬಿಟ್ಟು 2,000 ಕೋಟಿ ಇದೆ. ಓಕೆ, ಆಮೇಲೆ ನೋಡಿದ್ರೆ ಪಿ ನೋಡಿದ್ರೆ ತುಂಬ ಹೈ ಇದೆ. ಓಕೆ, ನಮಗೆ ಯೂಶ್ವಲಿ ಫಿ ಬಂದ್ಬಿಟ್ಟು 15 ಇದ್ದರೆ ನಾರ್ಮಲ್ ಆಯಿತು. ಬಟ್ ಇಲ್ಲಿ ನೋಡಿದ್ರೆ ನಮಗೆ 155 ಇದೆ. ಪಿ ತುಂಬ ಹೈ ಇದೆ, ಬಟ್ ರಿಕಮೆಂಡೆಡ್ ಅಲ್ಲ. ಬಟ್ ಶಾರ್ಟ್ ಟರ್ಮ್ಗೆ ನಾವು ನೋಡ್ಬೋದು, ಅನಾಲಿಸಿಸನ್ನು ಮಾಡ್ಬೋದು. ಓಕೆ, ಡಿವಿಡೆಂಡ್ ಕೊಟ್ಟಿಲ್ಲ ಕಂಪನಿ. ಓಕೆ, ಬುಕ್ ವ್ಯಾಲ್ಯೂ 144 ಇದೆ. ಕ್ಯಾಶ್ ರಿಸರ್ವ್ ಬರೀ 4 ಕೋಟಿ ಇದೆ. ಓಕೆ, ಡೆಪ್ತ್ ನೋಡಿ ಜಾಸ್ತಿ ಇದೆ, 35 ಕೋಟಿ ಇದೆ.
ಪ್ರಮೋಟರ್ ಹೋಲ್ಡಿಂಗ್ ನೋಡಿ, ಪ್ರಮೋಟರ್ ಹೋಲ್ಡಿಂಗ್ ಕೂಡ ಕಡಿಮೆ ಇದೆ. ಸೊ ROC ಮತ್ತು ROE ಅಷ್ಟೊಂದು ಚೆನ್ನಾಗಿಲ್ಲ, ಬಟ್ ಸೇಲ್ಸ್ ಗ್ರೋತು ಮತ್ತು ಪ್ರಾಫಿಟ್ ಗ್ರೋತು ಚೆನ್ನಾಗಿದೆ. ಬಟ್ ROE ಅಟ್ಲೀಸ್ಟ್ ನಮಗೆ 15%ಗಿಂತಾದರೂ ಮೇಲ್ಗಡೆ ಬೇಕು. ಓಕೆ, ಸೊ ಇದಾದಮೇಲೆ ಇದು ಸ್ಮಾಲ್ ಕ್ಯಾಪಲ್ಲಿ ಬರುತ್ತೆ. ಓಕೆ, ಆಮೇಲೆ ಇದರ ಪಿಯರ್ಸ್ ಕಂಪ್ಯಾರಿಸನ್ ಮಾಡಿದರೆ ಓಕೆ, ಈ ಸೆಕ್ಟ್ರಲ್ಲಿ ಬಜಾಜ್ ಆಟೋ ಬರುತ್ತೆ, ಐಷರ್ ಮೋಟರ್ಸ್ ಬರುತ್ತೆ, TVS ಬರುತ್ತೆ, ಹೀರೋ ಬರುತ್ತೆ. ಓಕೆ, ಈ ಮೋಟರ್ಸ್ ಎಲ್ಲ ಬರುತ್ತೆ. ಓಕೆ, ಇದರ ಚಾರ್ಟ್ ನೋಡೋದಾದರೆ ಅಂದರೆ ಸೇಲ್ಸ್ ಗ್ರೋತು ರೇಷೋ ನೋಡೋದಾದರೆ ಪ್ರಾಫಿಟ್ ಗ್ರೋತು ನೋಡಿ, ಸೇಲ್ಸ್ ಗ್ರೋತು ನೋಡಿ ಕಡಿಮೆ ಆಗಿದೆ. ಓಕೆ, ಸೊ 1 ಇಯರ್ ಸೇಲ್ಸ್ ಗ್ರೋತು 61 ಇದೆ, ಬಟ್ 3 ಇಯರ್ಸು ನೆಗೆಟಿವ್ ಆಗಿದೆ, 5 ಇಯರ್ಸ್ ಕೂಡ ನೆಗೆಟಿವ್ ಆಗಿದೆ. ಅಷ್ಟೊಂದು ಹೇಳ್ಕೊಳ್ಳೋ ಆಗಿಲ್ಲ. ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ನೀವು ಯಾವ ರೀತಿ ಸ್ಟಾಕನ್ನು ಸ್ಟಡಿ ಮಾಡ್ಬೋದು ಅಂತ. ಓಕೆ, ಇಲ್ಲಿ ನೋಡಿ ಪ್ರಾಫಿಟ್ ಗ್ರೋತ್ ಯಾವ ರೀತಿ ಇದೆ. ಓಕೆ, ಪ್ರಾಫಿಟ್ ಗ್ರೋತು 3 ಇಯರ್ಸಿಂದ ನೆಗೆಟಿವಲ್ಲಿತ್ತು, ಇದೇ 1 ಇಯರಲ್ಲಿ ಪಾಸಿಟಿವಲ್ಲಿ ಬಂದಿದೆ. ಓಕೆ, ROE ಕೂಡ ನೋಡಿ 5 ಇಯರ್ಸ್ ROE ಚೆನ್ನಾಗಿದೆ, ಬಟ್ 3 ಇಯರ್ಸ್ ROE ನೆಗೆಟಿವಲ್ಲಿದೆ. ಓಕೆ, ಬಟ್ 1.47 ಇದೆ, ಇದು ತುಂಬ ಕಡಿಮೆ ಫ್ರೆಂಡ್ಸ್. ಓಕೆ, ಅದೇ ರೀತಿ ನೀವು ನೋಡ್ಬೋದು ROC ಕೂಡ ಅದೇ ರೀತಿ 5 ಇಯರ್ಸ್ ಹಿಂದ್ಗಡೆ 9 ಪಾಯಿಂಟ್ ಇತ್ತು, ಬಟ್ 3 ಇಯರ್ಸ್ ಹಿಂದ್ಗಡೆ 3 ಪಾಯಿಂಟ್ ನೆಗೆಟಿವ್ ಇತ್ತು. ಓಕೆ, ಈ ಇಯರ್ ನೋಡಿದರೆ 3 ಪಾಯಿಂಟ್ ಪ್ಲಸ್ ಇದೆ, ಬಟ್ ತುಂಬ ಕಡಿಮೆ. ಸೊ ಡೆಪ್ ಟು ಇಕ್ವಿಟಿ ಓಕೆ ಅಂದರೆ ಓಕೆ ಅನ್ನೋಕ್ಕಿಂತನೂ ಚೆನ್ನಾಗಿದೆ. ಹೇಗೆ ಅಂದರೆ 0.5ಕ್ಕಿಂತ ಕಡಿಮೆ ಇದ್ದರೆ ನನ್ನ ಪ್ರಕಾರ ಡೆಪ್ ಟು ಇಕ್ವಿಟಿ ಓಕೆ ಚೆನ್ನಾಗಿದೆ ಅಂತ ಅರ್ಥ. ಓಕೆ, ಪ್ರೈಸ್ ಟು ಕ್ಯಾಶ್ ಫ್ಲೋ ಇದೆ. ಓಕೆ, ಇಂಟ್ರೆಸ್ಟ್ ಕವರ್ ಕೂಡ ಮಾಡ್ತಾ ಇದೆ. ಓಕೆ, ಸೊ ಇದರಲ್ಲಿ ಪ್ರಮೋಟರ್ ಹೋಲ್ಡಿಂಗ್ ನೋಡಿದ್ರೆ ಓಕೆ ಎಷ್ಟಿದೆ ನೋಡಿ, ಪ್ರಮೋಟರ್ 42% ಇದ್ದಾರೆ, ಪ್ರಮೋಟರ್ಗಿಂತ ಪಬ್ಲಿಕ್ ಜಾಸ್ತಿ ಇದ್ದಾರೆ. ಸೊ ಇದು ಒಳ್ಳೇದಲ್ಲ. ಓಕೆ, ಮಿನಿಮಮ್ ಒಂದು 60 to 70% ಪ್ರಮೋಟರ್ ಇದ್ದು FIIs ಮತ್ತು DIIs ಅಟ್ಲೀಸ್ಟ್ ಒಂದು 15% ಇದ್ದರೆ ಸೊ ಖಂಡಿತ ಒಂದು ಒಳ್ಳೆ ಸ್ಟಾಕ್ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಅದೇ ರೀತಿ ನಾವು ಸ್ಟ್ರೆಂತು ವೀಕ್ನೆಸ್ ನೋಡಿದ್ರೆ ತುಂಬ ಇದೆ. ಓಕೆ, ಸ್ಟ್ರೆಂತುಕ್ಕಿಂತನೂ ಲಿಮಿಟೇಷನ್ಸೇ ತುಂಬ ಇದೆ. ಸೊ ಈ ರೀತಿ ಸ್ಟಾಕ್ಸನ್ನು ಆಲ್ಮೋಸ್ಟ್ ನೀವು ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ, ಇಲ್ಲಿ ನೋಡ್ಬೋದು ನೀವು ನೆಟ್ ಸೇಲ್ಸು. ಓಕೆ, ಸೇಲ್ಸ್ ನೋಡಿ ಒಂಚೂರು ಇನ್ಕ್ರೀಸ್ ಆಗಿದೆ. ಜೂನಲ್ಲಿ ನೋಡಿದ್ರೆ ಸೆಪ್ಟೆಂಬರ್ ಅಲ್ಲಿ ಇನ್ಕ್ರೀಸ್ ಆಗಿದೆ. ಓಕೆ, ಸೆಪ್ಟೆಂಬರ್ ಕಂಪೇರ್ ಟು ಡಿಸೆಂಬರ್ ಓಕೆ 2023 ಇನ್ಕ್ರೀಸ್ ಆಗಿದೆ. ಬಟ್ ಮಾರ್ಚ್ 2024 ಏನಾಗಿದೆ ನೋಡಿ ಡಿಕ್ರೀಸ್ ಆಗಿದೆ, ಕ್ವಾರ್ಟರ್ಲಿ ಡಿಕ್ರೀಸ್ ಆಗಿದೆ. ಓಕೆ, ಸೊ ಈ ರೀತಿ ಎಲ್ಲ ನೋಡಬೇಕಾಗತ್ತೆ. ಎಕ್ಸ್ಪೆಂಡಿಚರ್ ಏನಿದೆ, ಆಪ್ರೇಟಿಂಗ್ ಪ್ರಾಫಿಟ್ ಏನಿದೆ ಟೋಟಲ್ಲು. ಓಕೆ, ಸೊ ನೋಡಿ ಆಪ್ರೇಟಿಂಗ್ ಪ್ರಾಫಿಟ್ ಏನಾಗ್ತಾ ಇದೆ ಇಲ್ಲಿಂದ ಕಂಪೇರ್ ಮಾಡಿದರೆ ಇಲ್ಲಿ ಕಡಿಮೆ ಆಗಿದೆ. ಓಕೆ, ಸೆಪ್ಟೆಂಬರ್ ಟು ಮಾರ್ಚ್ 2024 ಕಂಪೇರ್ ಮಾಡಿದರೆ ಕಡಿಮೆ ಆಗ್ತಾ ಇದೆ. ಓಕೆ, ಸೊ ಈ ರೀತಿ ಎಲ್ಲ ನೀವು ಕನ್ಸಿಡರ್ ಮಾಡಿಬಿಟ್ಟು ಒಂದು ಸ್ಟಾಕನ್ನು ಬೈ ಮಾಡಬೇಕಾಗತ್ತೆ. ಪ್ರಾಫಿಟ್ ಆ್ಯಂಡ್ ಲಾಸ್ ನೋಡ್ಬೋದು ನೀವು. ಓಕೆ, ನೆಟ್ ಸೇಲ್ಸ್ ಏನಾಗಿದೆ ಅಂತ ನೋಡ್ಬೋದು. ಓಕೆ, ಈ ರೀತಿ ಈ ಇನ್ಫಾರ್ಮೇಷನ್ ಎಲ್ಲ ಸಿಗುತ್ತೆ ನಿಮಗೆ. ಬ್ಯಾಲೆನ್ಸ್ ಶೀಟ್ ಆಗ್ಬೋದು, ಅಸೆಟ್ ಆಗ್ಬೋದು, ಕ್ಯಾಶ್ ಫ್ಲೋ ಆಗ್ಬೋದು, ಪಾಸಿಟಿವ್ ಕ್ಯಾಶ್ ಫ್ಲೋ ಇದೆಯಾ ಅಥವಾ ನೆಗೆಟಿವ್ ಕ್ಯಾಶ್ ಫ್ಲೋ ಇದೆಯಾ, ಅಥವಾ ಕಾರ್ಪೊರೇಟ್ ಆ್ಯಕ್ಷನ್ಸ್ ನೋಡ್ಬೋದು, ಕಂಪ್ನಿಯಲ್ಲಿ ಏನೇನು ಆ್ಯಕ್ಷನ್ಸ್ ಆಗಿದೆ ಅಂತ ನೋಡ್ಬೋದು. ಓಕೆ, ಡಿವಿಡೆಂಟ್ ಏನಾಗಿದೆ, ರೆಕಾರ್ಡ್ ಡೇಟ್ ಏನು. ಓಕೆ, ಸೊ ಇದೇ ರೀತಿ ನೋಡ್ಬೋದು. ಇನ್ವೆಸ್ಟರ್ಸ್ ಕೂಡ ಯಾರ್ಯಾರು ಇದ್ದಾರೆ ಅಂತ ನೋಡ್ಬೋದು. ವಿಜಯ್ ಕೆಡಿ ಅವರಿದ್ದಾರೆ. ಓಕೆ, ಸೊ ಈ ರೀತಿ ನೀವು ಒಂದು ಸ್ಟಾಕನ್ನು ಅನಾಲಿಸಿಸ್ ಮಾಡಬೇಕಾಗತ್ತೆ. ಓಕೆ, ಸೊ ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಜಾಯ್ನ್ ಆಗ್ಬೋದು. ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.